ಕಾಂಗ್ರೆಸ್ನವರು ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅವಮಾನ ಮಾಡಿದ್ದಾರೆ. ದಲಿತರಿಗೆ ಮಾಡುತ್ತಿರುವ ಅವಮಾನ ಇದು. ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರಲ್ಲಿ ಕೂಡಲೇ ಕ್ಷಮೆ ಕೇಳಬೇಕೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಮಂಡ್ಯ ನಗರದ ಕಾವೇರಿ ಉದ್ಯಾನವನ ಜಿಲ್ಲಾ ಬಿಜೆಪಿ ಘಟಕ ಗುರುವಾರ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂವಿಧಾನಕ್ಕೆ ಅಗೌರವ ತರುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ತಪ್ಪು ಮಾಡಿಲ್ಲ ಎಂದ್ರೆ ಕೋರ್ಟ್ನಲ್ಲಿ ಕೇಳಬೇಕು. ಅದನ್ನು ಬಿಟ್ಟು ಸಿಎಲ್ಪಿ ಮೀಟಿಂಗ್ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಎಂದರು. ಮೈಸೂರು ಮುಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿರುವುದರಿಂದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರವರು ತನಿಖೆಗೆ ಆದೇಶ ನೀಡಿದ್ದಾರೆ. ತನಿಖೆನೇ ಮಾಡಬಾರದು ಎಂದ್ರೆ ಅದು ತುಗ್ಲಕ್ ದರ್ಬಾರ್ ಎಂದು ರಾಜ್ಯ ಸರ್ಕಾರವನ್ನು ಟೀಕಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಮುಖಂಡರಾದ ಅಶೋಕ್ ಜೈರಾಮ್, ಎಸ್ಪಿ ಸ್ವಾಮಿ, ಕೆಎಸ್ ನಂಜುಂಡೇಗೌಡ ಸೇರಿದಂತೆ ಮತ್ತಿತರರಿದ್ದರು. ಕೊಟ್ಮೇಲೆ ಪೊಲೀಸರ ಕರ್ತವ್ಯ ಏನೋ ಮಾಡೋದು. ಪೊಲೀಸರು ಹೆಂಗೆ ಕರ್ತವ್ಯ ಮಾಡಿದಾರೋ ಹಂಗೆ ಗವರ್ನರ್ ಅವರು ನಿಮ್ಮ ಈ ಅರ್ಜಿ ಬಂದಿದೆ, 3 ಜನ ಅರ್ಜಿ ಕೊಟ್ಟಿದ್ದಾರೆ. ನೀವು ಲೂಟಿ ಮಾಡಿದ್ದೀರಾ, ಪಕ್ಷಪಾತ ಮಾಡಿದ್ದೀರಾ, ಅಕ್ರಮವಾಗಿ ಸೈಟ್ಗಳನ್ನು ನುಂಗಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಅದ್ರ ಮೇಲೆ ನಿಮಗೆ ತನಿಖೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಜೈಲಿಗೆ ಹಾಕುವಂತ ಕೊಟ್ಟಿಲ್ಲ. ಅದಕ್ಕೆ ಏನು ಬಾಯ್ ಬಡ್ಕೊಂತ ಇದ್ದೀರಲ್ಲ. ಅವನೊಂದು ಪತ್ರ ಬರೆದ. ನೋಡಾದಲ್ಲಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಈ 50-50 ಸ್ಕೀಮಲ್ಲಿ ಲೂಟಿ ಮಾಡವ್ರೆ. ಬಿಜೆಪಿ ಅವರೆಲ್ಲ ಬರ್ದಿರೋದು. ಎಲ್ಲ ಏನ್ ತಿಳ್ಕೊಂಡವ್ರು ಬಿಜೆಪಿ ಅವರು ಅಂತ. ಬಿಜೆಪಿ ಅವರೆಲ್ಲ ಬರ್ದಿರೋದು. ಇವಾಗಿರುವಂತ ಮೂಡ ಅಧ್ಯಕ್ಷ ಸಿದ್ದರಾಮಯ್ಯನವ್ರು ನೇಮಕ ಮಾಡಿ ಮೊನ್ನೇನೋ ಹಿಡ್ಕೊಂಡು ಹೊಡೆದ್ರಂತ ಚಂದ ಗುಂಡುಗೆ ರುಬ್ಬಿರುತ್ತೆ ಹಾಕೊಂಡವ್ರು ಮೀಟಿಂಗಲ್ಲಿ. ಅವನು ಬರೆದ ಪತ್ರ ಅರ್ಬನ್ ಡೆವಲಪ್ಮೆಂಟ್ಗೆ, ಮುಖ್ಯಮಂತ್ರಿಗೆ, ನೋಡಿ ಇಷ್ಟು ಲೂಟಿ ಆಗಿದೆ ಅಂತ. ಅದನ್ನು ತಗೊಂಡು ಯಾರೋ RTI ಕಾರ್ಯಕರ್ತ ಹಾಕದ 5-6 ಸಾವಿರ ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕಥೆನೂ ಅದ್ರಾಗೆ ಆಚೆ ಬಂದಿತ್ತು. ಅವನ್ ಲೆಟ್ರ್ ಬರ್ದ, ಎಲ್ಲ ಕತೆ ಆಚೆ ಬಂದ್ಬಿಡ್ತು. ಯಾರ್ಯಾರು ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲರದು ಅದ್ರ ಜೊತೆಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಬಂತು. ಆವಾಗ ಗೊತ್ತಾಗಿತ್ತು ಇಲ್ಲಿ ನುಂಗಣ್ಣಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ಗೊತ್ತಾಗಿತ್ತು ಅವಾಗ. ಆಗ ಇದು ಮಾಧ್ಯಮದಲ್ಲಿ RTI ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ನಾನು ಬಹಳ ಕ್ಲೀನ್, ನಾನು ಒಂದು ಸೈಟನ್ನು ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರು. ಪ್ರತಿದಿನ ಈಗ ಒಂದಾದ್ಮೇಲೆ ಒಂದು ದಾಖಲೆ. ನಾನೇನು ವೈಟ್ನರ್ ಬಂದೈತೆ. ನನ್ನ ವೈಟ್ನರು ಸಿದ್ದರಾಮಯ್ಯ ಹೇಳಿದ್ರು, ನನ್ನ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ನಾನು ಅರ್ಜಿನೇ ಕೊಟ್ಟಿಲ್ಲ, ನಮ್ಮ ಹೆಂಡತಿ ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲ ಟಿವಿಗಳಲ್ಲಿ ಬಂತು, ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು. ವೈಟ್ನರ್ ಯಾರಪ್ಪ ಹಾಕ್ತಾರೆ? ಈಗ ಏನೋ ನೀವು ತಪ್ಪು ಬರ್ದಿದ್ರಿ ಅಂತ ಇಟ್ಕೊಳ್ಳಿ. ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ, ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಒಂದು ಬರ್ತಿದ್ರೆ, ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್, ಒಂದು ಪೆನ್ನಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ಅದ್ರದ್ದೇನು ತಪ್ಪಿರಲಿಲ್ಲ. ಏನೋ ಒಂದು ಅಕ್ಷರ ತಪ್ಪಿತ್ತು, ಕಾಗುಣಿತ ತಪ್ಪಿತ್ತು, ಅದಕ್ಕೋಸ್ಕರ ಒಂದು ಲೈನು ಅದ್ರ ಮೇಲೆ ಎಳೆದ್ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗಿದೋಗಿತ್ತು. ವೈಟ್ನರ್ ಯಾಕೆ ಹಾಕಿದ್ರಿ? ಅಲ್ಲೇ ಇರೋದು, ನನಗೆ ವಿಜಯನಗರದಲ್ಲೇ ಬೇಕು, ಅಲ್ಲೇ ಬೇಕು ಸೈಟು, ಇದೇ ಸೈಟ್ ಬೇಕು ಅಂತ ಹೇಳಿರೋದೇ ಆ ವೈಟ್ನರ್ ಕೆಳಗಡೆ ಇರೋದು. ಅದಕ್ಕೆ ಈಗ ಸಮಸ್ಯೆ ಆಗಿರೋದು. ನಾನು ಕೋರ್ಟಲ್ಲಿ ಹೇಳ್ತಾ ಇದ್ರು ಅವ್ರ ಲಾಯರು, ನಾನು ದಾಖಲೆಗಳನ್ನ ತಿದ್ದಲ್ಲ, CM ತಿದ್ಬಿಡ್ತಾರ ಅಂತ ಅವ್ರ ಲಾಯರ್ಗಳು ಹೇಳ್ತಾ ಇದ್ರು. ಈಗ ಗೊತ್ತಾಯ್ತಲ್ಲ ಯಾರು ತಿದ್ದುತ್ತಾ ಇದ್ದಾರೆ ದಾಖಲೆಗಳು. ಮುಖ್ಯಮಂತ್ರಿ ಆಗಿದ್ರೆ ದಾಖಲೆ ಯಾರು ತಿದ್ದುತ್ತಾರೆ ಅಂತ ಗೊತ್ತಾಗ್ತದಲ್ಲ. ಇಲ್ಲಿ ಬರೀ 14 ಸೈಟ್ ಅಲ್ಲ, ನಮ್ಮ ಜನ ಮಾತಾಡುವಾಗ 14 ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.